ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಒಂದು ಕಪ್ ಅನ್ನದಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಚಿತ್ರಾನ್ನ ಮಾಡೋಕ್ಕೂ ಆಗಲ್ಲ, ಪುಳಿಯೋಗರೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಉಳಿದಿರ್ತೈತಿ. ಒಂದೇ ಒಂದು ಕಪ್ ಉಳಿದಿರ್ತೈತಿ, ಯಾರಿಗೂ ಸಾಕಾಗೋದಿಲ್ಲ ಅದು. ಹಾಗಾಗಿ ನಾನು ಇವತ್ತು ಸ್ವಲ್ಪ ರೈಸಿಂದ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಕಪ್ ಅನ್ನ ತೊಗೊಂಡೇನಿ ರೀ. ಈಗ ಇದು ನಾನು ಕೈಲೇ ಮ್ಯಾಶ್ ಮಾಡ್ತೀನಿ ರೀ. ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೋದು ರೀ. ಈಗ ನಾನು ಒಂದು ಕಪ್ ಅನ್ನ ಏನು ತೊಗೊಂಡಿಲ್ಲ ರೀ, ಅದು ಮ್ಯಾಶ್ ಮಾಡ್ತೀನಿ. ನಾನು ಮ್ಯಾಶರ್ಲೆ ಮ್ಯಾಶ್ ಮಾಡ್ತೀನಿ ರೀ. ನೀವು ಬೇಕಾದ್ರೆ ಕೈಲೇ ಮಾಡ್ಕೋಬೋದು ರೀ. ನೀವು ರಾತ್ರಿ ಉಳಿದಿದ್ದು ಅನ್ನ ಆದರೂ ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಮಾಡಿದ್ದು ಉಳಿದಿರ್ತೈತಪ್ಪ ಯಾರಿಗೆ ಸಾಲಲ್ಲ ರಾತ್ರಿ ಊಟಕ್ಕೆ ಅಂದಾಗ ಸಾಯಂಕಾಲ ಟೀ ಟೈಮಿಗೆ ಈ ರೀತಿ ಮಾಡ್ಕೊಂಬಿಡ್ಬೋದು ರೀ. ಇದು ಅನ್ನ ಉದುರಿರ್ತೈತಲ್ಲ, ಸ್ವಲ್ಪ ಹಿಂಗೆ ಕೈಲೇ ಮ್ಯಾಶ್ ಮಾಡ್ಕೋಬೇಕಾಗ್ತೈತೆ ರೀ. ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದು ಒಳ್ಳೇದ, ಏನು ಹಿಂಗೆ ಕೈಲೇ ಮ್ಯಾಶ್ ಮಾಡ್ಕೊಳ್ಳೋದು ಒಳ್ಳೇದ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ, ಈ ರೀತಿ ಎಲ್ಲ ನುಣ್ಣಗೆ ಮ್ಯಾಶ್ ಮಾಡ್ಬೇಕಾಗ್ತೈತೆ ರೀ. ಉಳಿದಿರುವ ಅನ್ನದಿಂದ ನೀವು ಏನು ಮಾಡ್ತೀರೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ನಾನು ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸ್ತೀನಿ ರೀ. ವಡೆ ಮಾಡಿ ತೋರಿಸೀನಿ, ತಾಲಿಪಟ್ಟಿ ಮಾಡಿ ತೋರಿಸೀನಿ, ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸೀನಿ. ನಿಮಗೆ ಯಾವ ಬೇರೆ ಗೊತ್ತಿತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ನಿಮ್ಗೆ ಎಷ್ಟು ನುಣ್ಣಗೆ ಮಾಡೋಕ್ಕಾಗುತ್ತಲ್ಲ ರೀ ಅಷ್ಟು ನುಣ್ಣಗೆ ಮಾಡ್ಕೊಳ್ರಿ. ಈಗ ನೋಡಿರಿ, ನಾವು ಒಂದು ಕಪ್ ಅನ್ನ ಮ್ಯಾಶ್ ಮಾಡ್ಕೊಂಡು ಈಗ ಇದೇ ರೀತಿ ನಾನು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರೆ ಇದು ಸ್ಮೂತ್ ಆಗಿಬಿಡ್ತೈತೆ ನೋಡಿರಿ. ನೀವು ತುರ್ಕೊಂಡಾದ್ರೂ ತುರ್ಕೋಬೋದು, ಇಲ್ಲ ಈ ಮ್ಯಾಶರ್ಲೆ ಮ್ಯಾಶ್ ಆದರೂ ಮಾಡ್ಕೋಬೋದು ರೀ. ನಾನು ಹಿಂಗೆ ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೊಂಡೇನಿ ರೀ. ನೀವು ಮ್ಯಾಶ್ ಮಾಡೋದು ಬೇಡಪ್ಪ ಅನ್ನೋದಾದ್ರೆ ತುರ್ಮಣಿಲೇ ತುರ್ಕೋಬೋದು ರೀ. ಒಟ್ಟಿನಲ್ಲಿ ಸ್ಮೂತಾಗಿ ಬಂದ್ರೆ ಸಾಕು. ನೀವು ತುರಿದಾದ್ರೂ ಮಾಡ್ಕೊರಿ, ಇಲ್ಲ ಹಿಂಗೆ ಮ್ಯಾಶ್ ಮಾಡಿಯಾದ್ರೂ ಮಾಡ್ಕೊರಿ. ಈಗ ನಾನು ಎರಡು ಸ್ಮೂತಾಗಿ ಮ್ಯಾಶ್ ಮಾಡ್ಕೊಂಡೇನಿ. ಇಲ್ಲ ನೀವು ಎರಡು ಸೇರಿಸಿ ಮಿಕ್ಸಿಗೆ ಹಾಕೋತಂದ್ರೆ ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ಬೋದು ರೀ. ಈಗ ನೋಡಿರಿ, ಈ ರೀತಿ ಚಲೋ ಹೊತ್ತಿನಾಗೆ ಮ್ಯಾಶ್ ಮಾಡ್ಕೋಬೇಕು. ಈಗ ನಾನು ಮ್ಯಾಶ್ ಮಾಡ್ಕೊಂಡಿಲ್ಲ ಅನ್ನ ಮತ್ತು ಆಲೂಗಡ್ಡೆ ಎರಡು ಸೇರಿಸ್ಕೊತೀನಿ ರೀ. ನೋಡಿರಿ, ಇದು ಆಲೂಗಡ್ಡೆ ಮ್ಯಾಶ್ ಮಾಡಿದ್ದು ಅನ್ನಕ್ಕೆ ಹಾಕ್ಕೊಂಡು ಇನ್ನೊಂದ್ಸತಿ ಚಲೋ ಹೊತ್ತಿನ ಕೈಲೇ ಮಿಕ್ಸ್ ಮಾಡ್ಕೋತೀನಿ ರೀ. ನಾವು ಮ್ಯಾಶ್ ಮಾಡಿರೋ ಅನ್ನ ಮತ್ತು ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಎರಡು ಚಲೋ ಹೊತ್ತಿನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನಿಮಗೇನಾರು ಅನ್ನದಾಗ ಉಳಿದಿತ್ತು, ಆಲೂಗಡ್ಡೆ ಪೀಸ್ ಉಳಿದಿತ್ತು ಅಂದ್ರೆ ಚಲೋ ಹೊತ್ತಿನಾಗೆ ಕೈಲೇ ಹಿಂಗೆ ಮ್ಯಾಶ್ ಮಾಡ್ಕೊರಿ. ನೋಡಿರಿ, ನಾನೀಗ ಕೈಲೇ ಮ್ಯಾಶ್ ಮಾಡಾಕತ್ತೀನಿ ನೋಡಿರಿ. ಇದೆರಡು ಚಲೋ ಹೊತ್ತಿನಾಗೆ ಮಿಕ್ಸ್ ಆಗೈತೆ ನೋಡಿರಿ. ನೋಡಿ, ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ರೀ. ಈಗ ನಾನು ಅನ್ನ ಆಲೂಗಡ್ಡೆ ಎರಡು ಮಿಕ್ಸ್ ಮಾಡ್ಕೊಂಡೇನಿ ರೀ. ನಾನು ಇದರಲ್ಲಿ ಏನು ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ನಾನು ಮಸಾಲೆ ಖಾರ ತೊಗೊಂಡೇನಿ ರೀ. ಅಚ್ಚ ಖಾರದ ಪುಡಿ ತೊಗೊಂಡೇನಿ, ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗೆ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ. ಇದೆಲ್ಲ ಹಾಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಹಸಿಮೆಣಸಿಕಾಯಿ ಸಣ್ಣ ಕಟ್ ಮಾಡಿ ಹಾಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ, ಕರಿಬೇವು ಹಾಕೋತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಕೊತ್ತಂಬರಿನೂ ಹಾಕ್ಕೋತೀನಿ ನೋಡಿರಿ. ನಾನು ಕರಿಬೇವು ಕೊತ್ತಂಬರಿ ಎರಡು ಸಣ್ಣ ಕಟ್ ಮಾಡ್ಕೊಂಡಿನಿ, ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಆಲೂಗಡ್ಡೆ ಅನ್ನೋ ಜೊತೆಗೆಲ್ಲ ಮಿಕ್ಸ್ ಆಗ್ಬೇಕು ರೀ. ನಾ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಳಿಗೆ ಬಾಯಿ ಸಿಗ್ತಾವೆ ಅಂತೇಳಿ ಅಚ್ಚ ಖಾರದ ಪುಡಿ ಮಸಾಲೆ ಖಾರ ಹಾಕ್ಕೊಂಡಿನಿ. ನಿಮ್ಮ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಗರಂ ಮಸಾಲೆ ಹಾಕ್ಕೋಬೋದು ರೀ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಗರಂ ಮಸಾಲ ಅಥವಾ ಚಾಟ್ ಮಸಾಲ ಹಾಕ್ಕೋಬೋದು ರೀ. ಸ್ವಲ್ಪ ಅನ್ನ ಉಳಿದಿರ್ತೈತಿ, ಅದು ಏನೂ ಮಾಡೋಕ್ಕಾಗಲ್ಲ ರೀ. ಮಸಾಲೆ ರೈಸು ಮಾಡೋಕ್ಕಾಗಲ್ಲ, ಚಿತ್ರಾನ್ನ ಮಾಡೋಕ್ಕಾಗಲ್ಲ, ಪುಳಿಯೋಗರೆನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದಾಗ ಈ ರೀತಿ ಮಾಡ್ಕೊಂಡು ನೋಡಿರಿ, ನಿಮ್ಮ ಮಸ್ತಾಗಿರ್ತೈತೆ ರೀ. ಹಿಂಗಾಗೈತೆ ನೋಡಿರಿ. ನೀವು ಹಿಂಗಾದರೂ ಮಾಡ್ಕೋಬೋದು, ಇಲ್ಲ ಬೈಂಡಿಂಗಿಗೆ ಸ್ವಲ್ಪ ಇರಲಿ ಅಂದ್ರೆ ಕಾರ್ನ್ಫ್ಲೋರ್ ಆದರೂ ಆಗಲಿ, ಅಕ್ಕಿ ಹಿಟ್ಟಾದರೂ ಆಗಲಿ, ಇಲ್ಲ ಕಡಲೆ ಹಿಟ್ಟಾದರೂ ಆಗಲಿ ಹಾಕೋಬೋದು ರೀ. ನಾನೀಗ ಕಾರ್ನ್ಫ್ಲೋರ್ ಹಾಕೋತೀನಿ ನೋಡಿರಿ. ಒಂದು 1/4 ಕಪ್ನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿನಿ. ಇದು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಕಾರ್ನ್ಫ್ಲೋರ್ ಇಲ್ಲಪ್ಪ ಏನು ಮಾಡೋದು ಅಂದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು ರೀ. ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂದಾಗ ಕಡಲೆ ಹಿಟ್ಟು ಹಾಕೋಬೋದು ರೀ. ಕಡಲೆ ಹಿಟ್ಟು ಇಲ್ಲ ಏನು ಮಾಡೋದು ಅಂದಾಗ ನೀವು ಹಂಗೆ ಸಿಂಪಲಾಗಿ ಹಾಗೆ ಮಾಡ್ಕೋಬೋದು. ಬರೀ ಅನ್ನ ಆಲೂಗಡ್ಡೆ ಅಂದರೆ ನೀವು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬೈಂಡಿಂಗಿಗೆ ಮಸ್ತಾಗಿರ್ತೈತಿ, ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಈ ರೀತಿ ಕೈಲೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ರೀತಿ ಕಲಿಸ್ಕೊಂಡೆ. ನೀವು ಹಿಂಗೆ ಆದರೂ ಮಾಡ್ಕೋಬೋದು, ಇಲ್ಲ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಮಸ್ತಾಗಿರ್ತೈತಿ. ಹಾಗಾಗಿ ನಾನು ಇದನ್ನು ಹಾಕೊಳಕತ್ತೀನಿ ನೋಡಿ. ಇದೇನಪ್ಪ ಅಂದ್ರೆ ಬ್ರೆಡ್ ಕ್ರಮ್ಸ್ ರೀ. ಬ್ರೆಡ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ಕ್ರಮ್ಸ್ ಆಗ್ತೈತೆ ರೀ. ಉಂಡೆ ಮಾಡಿ ಇದ್ರಾಗ ಅದ್ದೇ ಆದರೂ ಫ್ರೈ ಮಾಡ್ಕೋಬೋದು, ಇಲ್ಲ ಮಿಕ್ಸ್ ಅದ್ರಾಗೆ ಒಳಗೆ ಮಿಕ್ಸ್ ಮಾಡಿ ಆದ್ರೆ ಮಾಡ್ಕೋಬೋದು. ನಾನೀಗ ಇದ್ರಾಗ ಒಳಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ನಾವು ಮೇಲೆ ಅದ್ದಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಡೋ ಸಾಧ್ಯತೆ ಇರ್ತೈತೆ ರೀ. ಹಾಗಾಗಿ ಇದ್ರಾಗೆ ಹಾಕ್ಕೊಂಡು ನಾದ್ಕೊಳಕತ್ತೀನಿ ರೀ. ಈ ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತೆ ರೀ. ನೋಡಿರಿ, ಈ ರೀತಿ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ರೀತಿ ಉಂಡೆ ಮಾಡ್ಕೊರಿ. ನೀವು ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಮಾಡ್ಕೋಬೋದು ರೀ. ನಾನೀಗ ಈ ಶೇಪಲ್ಲಿ ಮಾಡ್ಕೋತೀನಿ ನೋಡಿರಿ.
ನಾ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡೇನೆ. ಈಗ ಇದು ಬಾಲ್ಸ್ ಮಾಡ್ಕೊತೀನಿ ರೀ. ಬಾಲ್ಸ್ ಮಾಡ್ಕೊಳ್ತಾನೆ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ಈಗ ನಾ ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ನಾನು ಈ ಥರ ಸೇಪ್ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗ್ತೈತೆ ಅಂತೇಳಿ ಈ ಥರ ಸೇಪ್ ಮಾಡಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಹಿಂಗೆ ಆದರೂ ಕರಿಬೋದು, ಇಲ್ಲ ಈ ರೀತಿ ಕಡ್ಡಿಗೆ ಚುಚ್ಚಿ ಫ್ರೈ ಮಾಡ್ಕೋಬೋದು. ಕಡ್ಡಿಗೆ ಚುಚ್ಚಿದ್ರೆ ಮಕ್ಳಿಗೆ ಹಿಡ್ಕೊಂಡು ತಿನ್ನೋಕ್ಕೂ ಇಷ್ಟ ಆಗ್ತೈತೆ. ಸಾಸಲ್ಲಿ ಎದ್ಕೊಂಡು ಅದು ಡಿಫ್ರೆಂಟಾಗಿ ಸೇಪ್ ಇರ್ತಾವಲ್ರಿ, ಇಷ್ಟ ಆಗ್ತೈತೆ ರೀ ಮಕ್ಳಿಗೆ. ನೋಡಿರಿ ಈ ರೀತಿ ಚುಚ್ಚಿ ಇಡ್ಬೇಕು ರೀ. ನಾ ಎಲ್ಲದಕ್ಕೂ ಇದೇ ರೀತಿ ಚುಚ್ಚಿ ರೆಡಿ ಮಾಡಿ ಇಟ್ಕೋತೀನಿ ರೀ. ಈಗ ಎಣ್ಣೆ ಬಿಸಿ ಆಗೈತೆ ರೀ. ನಾ ಮಾಡ್ಕೊಂಡಿರೋ ಎಣ್ಣೆ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಡ್ಬೋದು ರೀ. ನನ್ನ ಪಾತ್ರೆ ಒಂದು 3-4 ಹಿಡ್ದಾವ್ರೆ, ನಾ ಬಿಟ್ಟಿನಿ ನೋಡಿ. ನಾ ಚಿಕ್ಕ ಪಾತ್ರೆ ಇಟ್ಕೊಂಡಿನಿ. ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತ್ ಫ್ರೈ ಆಗ್ಯಾವ. ಗೋಲ್ಡನ್ ಕಲರ್ ಬ್ರೌನ್ ಬಂದ್ರೆ ತೆಗೆದುಬಿಡ್ರಿ ಸಾಕು. ಯಾಕಂದ್ರೆ ಅನ್ನನೂ ಬೇಯಿಸ್ಕೊಂಡಿರ್ತೀವಿ, ಆಲೂಗಡ್ಡೆನೂ ಬೇಯ್ದಿರ್ತೈತಿ, ಕಾರ್ನ್ಫ್ಲೋರ್ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ ಕ್ರಿಸ್ಪಿ ಬರಲಿ ಅಂತೇಳಿ. ನೀವು ಕಾರ್ನ್ಫ್ಲೋರ್ ಹಾಕ್ಕೊಂಡಿಲ್ಲ ಅಂದ್ರೆ ನಡಿತೈತೆ ರೀ, ಮಸ್ತಾಗಿ ಬರ್ತಾವೆ ರೀ. ಈಗ ನೋಡಿರಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು 2 ಸೈಡು ಚಲೋ ಹೊತ್ತಿನ ಫ್ರೈ ಆಗ್ಯಾವು. ನೀವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ, ಇನ್ನೂ ಮಸ್ತಾಗಿ ಬರ್ತಾವೆ ರೀ. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ. ವಾವ್, ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ. ಹೋಟೆಲ್ನಾಗ ಏನು ಕೊಡ್ತಾರಲ್ರಿ ಕಡ್ಡಿ ಚುಚ್ಚಿ, ಆ ಥರ ಬಂದಾವೆ ನೋಡಿರಿ. ಇದು ಸಾಯಂಕಾಲ ಟೀಗೆ ಸಾಸ್ ಜೊತೆಗೆ ಎದ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟಾಗಿರ್ತಾವೆ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈ ರೀತಿ ಕಡ್ಡಿ ಚುಚ್ಚಿ ಮಾಡೋದ್ರಿಂದ ಹೋಟೆಲ್ನಾಗ ಕೊಡ್ತಾರಲ್ರಿ, ಆ ರೀತಿ ಸ್ನ್ಯಾಕ್ಸ್ ಥರ ಆಗುತ್ತೆ ರೀ. ಮಕ್ಕಳಿಗೂ ಇಷ್ಟ ಆಗ್ತೈತಿ. ಸಾಸ್ ಜೊತೆಗೆ ಸರ್ವ್ ಮಾಡಿದ್ರೆ ರುಚಿ ಮಸ್ತಾಗಿರ್ತೈತೆ ರೀ. 1 ಕಪ್ ಅನ್ನ ಏನಾರು ಉಳಿದಿತ್ತಂದ್ರೆ ನೀವು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡಿಕೊಡ್ರಿ, ಮಕ್ಳು ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ 1 ಕಪ್ ಅನ್ನದಿಂದ ಈ ರೀತಿ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ದೀನಿ. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.